ನಮಸ್ಕಾರ ವೀಕ್ಷಕರೇ. ಇಡೀ ರಾತ್ರಿ ಸುರಿದ ಮಳೆಗೆ ಆರ್ಯಶಂಕರ ಗ್ರಾಮದ ಹತ್ತಿರ ಆಲಮೆಟ್ಟಿ ALBC ಎಡದಂಡೆಯ ಮುಖ್ಯ ಕಾಲುವೆ 76ನೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಡೆದು ಹೋಗಿದೆ. ಇದರಿಂದ ಬಿತ್ತನೆ ಮಾಡಿದ ಸಜ್ಜೆ ತೊಗರಿ ಹೊಲಗಳಿಗೆ ನೀರು ನುಗ್ಗಿದ್ದು ಅಪಾರ ನಷ್ಟ ಉಂಟು ಮಾಡಿದೆ. ಆಲಮೆಟ್ಟಿ ಕಾಲುವೆಗಳ ಶಾಶ್ವತ ದುರಸ್ತಿ ಯೋಜನೆಯಡಿ ಈ ಕಾಲುವೆಗಳನ್ನು ಕೋಟಿಗಟ್ಟಲೆ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಸದರಿ ಚೈನೀಸದಲ್ಲಿ ಸಿಸಿ ಲೈನಿಂಗ್ ಕಾಮಗಾರಿ ERM ಆಗಿಲ್ಲ. ಕಳೆದ ಒಂದು ವಾರದಿಂದ ಹೋಬಳಿಯಾದ್ಯಂತ ಸುರಿಯುತ್ತಿರುವ ಮಳೆ ಮತ್ತು ಬುಧವಾರ ರಾತ್ರಿ ಸುರಿದ ಮಳೆಗೆ ಎತ್ತರದ ದಿನ್ನೆಯ ಹೊಲಗಳಲ್ಲಿ ಮಳೆ ನೀರು ಕಾಲುವೆಗೆ ನುಗ್ಗಿದ್ದರಿಂದ ಕಾಲುವೆಯಲ್ಲಿ ಮಳೆಯ ನೀರು ಹೆಚ್ಚಾಗಿ ಹಲವೆಡೆ ಒಡೆದು ಪಕ್ಕದ ಹೊಲಗಳಿಗೆ ನೀರು ನುಗ್ಗಿದೆ. ಆಗಸ್ಟ್ ತಿಂಗಳ ಕೊನೆಯಲ್ಲಿ ಕಾಲುವೆ ನೀರು ಹರಿಸಲು ಜಲಸಂಪನ್ಮೂಲ ಇಲಾಖೆ ಸಿದ್ಧತೆ ಮಾಡಿಕೊಂಡಿತ್ತು. ಈ ಮಧ್ಯೆ ಕಾಲುವೆ ಒಡೆದು ಹೋಗಿರುವುದರಿಂದ ಕಾಲುವೆಯನ್ನು ದುರಸ್ತಿಗೊಳಿಸಿದ ನಂತರವೇ ನೀರು ಹರಿಸಲಾಗುವುದು. ನಿರ್ವಹಣೆ ಕೊರತೆ. ಕಳೆದ 2 ವರ್ಷಗಳಿಂದ ಕಾಲುವೆ ದುರಸ್ತಿ ಹೂಳೆತ್ತುವ ಕಾಮಗಾರಿ ನಡೆದಿಲ್ಲದಿರುವುದರಿಂದ ಕಾಲುವೆಯಲ್ಲಿ ಎರೆಮಣ್ಣು, ಮುಳ್ಳಿನ ಕಂಟಿ, ಕಸ ಬೆಳೆದು ಹೂಳು ತುಂಬಿ ಸಾಮರ್ಥ್ಯ ಮೀರಿದ ಮಳೆಯ ನೀರಿನ ಪ್ರಮಾಣ ಹೆಚ್ಚಿದ ಹಿನ್ನೆಲೆಯಲ್ಲಿ ನೀರು ಏಕಾಏಕಿ ಹೆಚ್ಚಾಗಿ ಸರಾಗವಾಗಿ ನೀರು ನಾಲೆಯಲ್ಲಿ ಹರಿಯದೆ ಕಾಲುವೆ ಒಡೆದಿದೆ ಎಂದು ಬೈಲಪ್ಪ ಗೌಂಡಿ ಸೇರಿದಂತೆ ರೈತರು ಹೇಳಿದರು. ಈ ವೇಳೆ ಉಪವಿಭಾಗದ ಶಿವಾಜಿ ಬಿರಾದರ್ AE ಹಾಗೂ ಇಂಜಿನಿಯರ್ಗಳಾದ ಜಾನು ನಾಯಕ್, ಶ್ರೀಶೈಲ್ ದೊಡ್ಮನಿ ಇದ್ದರು. ಕಳೆದ 2 ವರ್ಷಗಳಿಂದ ಕಾಲುವೆ ದುರಸ್ತಿ ಮಾಡಲು ನಿರ್ವಹಣಾ ವೆಚ್ಚ ಬಾರದಿರುವ ಹಿನ್ನೆಲೆಯಲ್ಲಿ ದುರಸ್ತಿ ಮಾಡಲು ಆಗಿಲ್ಲ. ತಕ್ಷಣವೇ ರಿಪೇರಿ ಮಾಡಲಾಗುವುದು. ಶಿವಾಜಿ ಬಿರಾದರ್ AE, KB ಜನರಲ್, UV2 ಮುದೇಬಿಹಾಳ. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಕಿ, ನಲತ್ವಾಡ. ಟೆಂಪರರಿ ಹಾಕಿ ಅವು ಟೆಂಡರ್ ಆಗಿದ್ದು ಈಗಿನ ಓಪನ್ ಆಗಿಲ್ಲ. ಅಗ್ರಿಮೆಂಟ್ ಆಗಬೇಕು, ಕೆಲಸ ಚಲ್ಲಬೇಕಂದ್ರೆ ಅಗ್ರಿಮೆಂಟ್ ಆಗಿಲ್ಲ. ಈ ವಾರನಾಗ ಆಗುತ್ತೆ. ಅದು ಮೊನ್ನೆ ಮೀಟಿಂಗ್ ಆಗಿದೆ, ಶುಕ್ರವಾರ ದಿವಸ ಮೀಟಿಂಗ್ ಆಗಿದೆ. ಅವರು ಏನು ಮೀಟಿಂಗ್ ಆಗಿ ಮುಂದೆ ಆರ್ಡರ್ ಕೊಟ್ಟಿದ್ಮೇಲೆ ಬಂದಿಲ್ಲ ಸರ್. ಒಂದು ವಾರದಲ್ಲೇ ಹಿಂದೆ ಬಂದಿದ್ರಲ್ಲ ನೀವು, ಅವಾಗ ಸ್ವಲ್ಪ ಏನಾರ ರಿಕ್ವೆಸ್ಟ್ ಮಾಡಿ ಯಾರಿಗಾರ ಇಲ್ಲಿ ಸ್ವಲ್ಪ ಗಂಟೆ ಕಡಿಯಾಕಾಗಿದ್ರೆ ಅದೊಂದು ಸಮಸ್ಯೆ ಪರಿಹಾರ ಇರ್ತಿತ್ತು. ಒಂದು ಹಚ್ಚಿಲ್ಲ, ನಾವೇ JCB ನಾವು ಹಚ್ಚಿ ಮಾಡಿಲ್ಲ. ಸ್ವಂತ ನೀವು ಮಾಡಿರ್ಬಿಡ್ರಿ, ನಿಮ್ಮ ಕೆಲಸ ಐತಿ, ನೀವು ಮಾಡಬೇಕು. ಆರ್ಡರ್ ಕೊಡತ್ರ ಯಾರು ಬಂದು ಮಾಡಲ್ಲ ಅಂತಾರೆ. ಅವ್ರು ಆರ್ಡರ್ ಕೊಡ್ಬೇಕು. ಟೆಂಡ್ರು ಆಗತನ ತಡ್ಕೊಳ್ಳುವಂತ ಶಕ್ತಿ ಇಲ್ಲ. ಏನ್ ಮಾಡ್ಬೇಕು? ಮಳೆ ಆಗಿನ ಒಂದು ಈಗ ರೈತರಿಗೆ ಹಾನಿ ಆಗಿದ್ದಿಲ್ಲ, ಯಾರು ಪರಿಹಾರ ಅದಕ್ಕೆ ಕಡೆಗೆ ತಾಟ್ಪೂರ್ತಕರ ಮಾಡ್ಬೇಕಲ್ಲ. ಟೆಂಡ್ರು ಆಗತ್ತನ ಅನ್ನತ್ಲೆ ಅರ್ಧ ಮಂದಿ ಮಳೆ ಏನಾಗಲ್ಲ. ಅಲ್ಲ ಮಳೆ ನೀರ್ ಇರಲ್ಲಕ್ರಿ ಸರ್. ಈಗ 2 ದಿವಸ ಮಳೆ ಬಂದದ ಒಪ್ಪಂದ್ರಿ, ಅದು ಸಣ್ಣ ಪುಟ್ಟ ಒಳ್ಳೆ ನೋಡಂಗಿಲ್ಲ. ಇಂಥ ಘಟನೆ ಆದಾಗ ಅಷ್ಟೇ ಬಂದ್ಬಿಡ್ತಾರೆ. ಉಳಿಕೆ ಘಟನೆದಾಗ 2 ವರ್ಷದ ಟೆಂಡರ್ ತಗೊಂಡ್ ಈಗಿನ ಸಮಸ್ಯೆ ಎಷ್ಟು 2 ವರ್ಷದ ಸಮಸ್ಯೆ ತಗೊಂಡ್ ಏನ್ ಮಾಡೋದು? ಒಮ್ಮೆ ಪೂರ ಕುತ್ತಿಗೆ ಬಂದ್ ಕೇಸಿ ಟೆಂಡರ್ ಆಗಿಲ್ರಿ ಅಂತ ಅಂದ್ರ ಅದಕ್ಕೆಲ್ಲ ಇದು ನೀವು ಹೇಳುವಂತ ಇದನ್ನ ಅಲ್ಲ ಅದು. ಯಾಕಂದ್ರೆ ನೀವು ಅದನ್ನ ಕಂಟಿನ್ಯೂ ಸರ್ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ ಸತರ ಬಂದು ಅದನ್ನ ಚೆಕ್ಅಪ್ ಮಾಡ್ಬೇಕಲ್ಲ. ಇಲ್ಲ ಇಲ್ಲಿ ಇಟ್ಟಿರ್ತಾರಲ್ಲ, ಯಾರು ಬರ್ತಾರೆ? ದಿನ ಬೆಳಿಗ್ಗೆ ಅಲ್ಲ ಬಂದ್ರೆ ಕೆಲಸ ಆಗಲ್ಲ ಸರ್. ಇದು ಬಂದ್ರೆ ಇವತ್ತು ಒಂದೇ ದಿವಸ 100 ಮಂದಿ ಬರ್ತ ಬಿಡು, ಸಮಸ್ಯೆ ಬಗೆಹರ್ತದ. ನೀವು ಅದ್ ಏನ್ ಸರ್ ವಾರ ಬಂದಾರ ಅಂತೀರಿ ಇಲ್ರಿ ಸರ್? ಸರ್ ಡೈಲಿ ಬಂದಾರ ಅಂತೀರಿ ಇಲ್ಲ? ಡೈಲಿ ಬಂದ್ರೆ ಇದು ಜೀನ್ ಬೆಳಿಬೇಕಾದ್ರೆ ಎಷ್ಟು ದಿವಸ ಬೇಕು? ಅವರು ವಾಟರ್ ಮೇಂಟೆನೆನ್ಸ್ ಮಾಡ್ತಾರೆ ಸರ್. ಅವರು ಸರ್ ಇರ್ಲಿ, ಈ ಜೀನಿ ಬೆಳಿಬೇಕಾದ್ರೆ ಎಷ್ಟು ದಿವಸ ಬೇಕು? ಮತ್ತೆ ಟೆಂಡರ್ ಕಲ್ಯಾರ ಎಷ್ಟು ದಿವಸ ಆಯ್ತು? 2 ವರ್ಷ ಆಯ್ತು. ಮತ್ತೆ ಅಡ್ಡಾಡ್ತಾರಿ ಅಂದ್ರೆ ನಾವು ದಿವಸ ಓದ್ತೀವಿ ಬಿಡ್ರಿ, ಬರ್ತೀವಿ ಓದ್ತೀವಿ. ಅದು ಏನ್ ಮಾಡ್ದಂಗ ಆಗುತ್ತೆ? ನಾವು ಅಡ್ಡಾಡೋದು ಬೇರೆ, ಅದಕ್ಕಂತಾನೆ ನೇಮಕ ಮಾಡಿರ್ತಾರ ಅಂದಾಗ ಆ ಕೆಲಸ ಮಾಡ್ಬೇಕಾದ್ರೆ ಇವತ್ತು ಸಂಜೆ ಕಡೆ ಏನಾಗಿರ್ತದ ರಿಪೋರ್ಟ್ ಮಾಡ್ಬೇಕು. ಅವರು ಸಮಸ್ಯೆ ಹಿಂಗ ಹೇಳೋದ್ರೆ ಅದು ಗೊತ್ತಾಗಲ್ಲ. 2 ವರ್ಷ ಟೆಂಡರ್ ಆಗಿದವ್ರು 2 ವರ್ಷ ಈ ಜಿನಿ ಬೆಳಕ್ಕೆ ಎಷ್ಟು ಟೆಂಡರ್ ಬೇಕು? ಇದ್ರ ಮ್ಯಾಗ ಅಡ್ಡಾಡಕ್ಕೆ ಎಷ್ಟು ಮಂದಿ ಅದಾರ? ಇದು ಅದು ಒಂದು ಕೆಲಸ ಮಾಡಕ್ಕೆ ನಂಗೆ ಮತ್ತೆ ಅವ್ರು ಮಾಡಿಸ್ಬೇಕ್ರಿ. 2 ವರ್ಷದಾಗ ಈ ಗಿಡ ಬೆಳಿಬೇಕಾದ್ರೆ ಎಷ್ಟು ದಿವಸ ಬೇಕು? ಇಂಥ ಸಣ್ಣ ಪುಟ್ಟ ನೀವು ಮಳಿ ಬಂದಕ್ಕ ನೀರು ಹೊಕ್ಕಂದಕ್ಕ ಹೇಳ್ಬೇಡ್ರಿ, ಅದು ಅನಿವಾರ್ಯ ಆಗ್ಯದ. ಇರ್ಲಿ ಒಪ್ಪಮ್ಮ ಕೆಲಸ ಇಲ್ಲ. ನಾವು ಸಣ್ಣ ಪುಟ್ಟ ಆಪ್ ಬೆಳೆದು ಇಂಥವ್ ಕಂಟಿ ಕಡಿಯಕ್ಕೆ ನೀವು ಮೇಲಾಧಿಕಾರಿಗಳು ಕೈಯಾಗ ಕೆಲಸ ಮಾಡೋರಿಗೆ ಸರಿಯಾಗಿ ನೀವು ತಗೊಂಡ್ರೆ ಇದು ಎಲ್ಲ ಘಟನೆ ಆಗಲ್ಲ. ನಾವು ರಿಪೋರ್ಟ್ ಮಾಡ್ತೀವಿ. CM ಹತ್ರ ರಿಪೋರ್ಟ್ ಮಾಡಿವಿ ಅಂದ್ರೆ ರಿಪೋರ್ಟ್ ಕೆಲಸ ಮಾಡಲ್ಲ. ಇಲ್ಲೇ ರಿಪೋರ್ಟ್ ಯಾವ್ದ್ರಿ ಅಂದ್ರೆ ಅನಾಹುತ ಆಗಿರ್ತದ ಅಂಥವ್ ರಿಪೋರ್ಟ್ ಮಾಡ್ರಿ, ಟೆಂಡರ್ ಮಾಡ್ರಿ. ಇವೆಲ್ಲ ಸಣ್ಣ ಪುಟ್ಟ ಕಂಟಿ ಗಿಡಕ್ಕೆ ರಿಪೋರ್ಟ್ ಬೇಕಂದ್ರಿ. ನಿಮ್ಮನ್ನೆಲ್ಲ ಇಂಥವು ಸಣ್ಣ ಪುಟ್ಟ ಘಟನೆ ಆಗ್ಬಿಡ್ದಂತ ನಿಮ್ಮನ್ನ ಒಂದು 4-5 ಮಂದಿ ಜಮಾಯಿಸಿಗೆ ಇಟ್ಟಾರ. ಮತ್ತು ನೀವು ನಮ್ಮ ಕತೆ ಅದನ್ನ ಉತ್ತರ ಹೇಳಿದ್ರೆ ಕೆಲಸ ಏನದ ನಮ್ಗೆ ನಿಮ್ಗೆ?
ಒಂದು ಜೀನಿ ಬೆಳೆ ಏಟ್ ಆಗುತ್ತೆ ಹೇಳ್ರಿ 45,000 ರೂಪಾಯಿ ತಗೋತಾನೆ ಇಲ್ಲಿ ಅಡ್ಡಾಡೋ ಅದನ್ನೊಂದು ಕಡಿದ್ರೆ ಏನಾಗುತ್ತೆ ಬೇಡ ಅಂತಾರೆ